ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ಇವತ್ತೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ಲಾಗ್ನ ಮಾಡ್ತಾಯಿದ್ದೀನಿ. ನಾನು ಗುರುವಾರ ಬೆಳಗ್ಗೆ ಹೊರಟಿದ್ದೀವಿ ಆಸ್ಪತ್ರೆಗೆ. ಹಿಂದಿನ ದಿವಸನೇ ಆನ್ಲೈನಲ್ಲಿ ಚೆಕ್ ಮಾಡಿ ಫೋನ್ ನಂಬರು ಹಾಗೆ ಅಡ್ರೆಸ್ ತೊಗೊಂಡು ನಾನು ಹಸ್ಬೆಂಡ್ಗೆ ರಜಾ ಹಾಕ್ಸ್ಬಿಟ್ಟು ಹೊರಟಿದ್ದೀನಿ. ನನಗೆ ಒಂದು ಸಲ ಡೆಂಟಲ್ ನೋಡಿಸ್ಬಿಡೋಣ ಅಂತ. ಹಲ್ಲು ಜಾಸ್ತಿ ಹೋಲು ಹುಳುಕಲ್ಲಾಗಿದೆ. ತಿಂದಿದ್ದೆಲ್ಲ ಹೋಗಿ ಅಲ್ಲಿ ಸಿಗಾಕೋತಾ ಇರೋದ್ರಿಂದ ಅದು ಇನ್ನೂ ಜಾಸ್ತಿ ಉಳ್ಕಲಾಗಿ ನೆಕ್ಸ್ಟು ಊದ್ಕೊಂಡು ಔಷಧಿ ಹಾಕಿ ಮಾತ್ರೆ ತಗೊಳ್ಳೋಷ್ಟು ಆಗುತ್ತೆ. ಯಾಕಂದರೆ ಅವನು ಚಿಕ್ಕವನಾಗಿರೋದ್ರಿಂದ ಇನ್ನೂ ತಡ್ಕೊಳ್ಳಲ್ಲ. ಮತ್ತು ನಾನು ರೂಟ್ ಕೆನಾಲ್ ಮಾಡಿಸೋಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಅಂತಲೇ ನಾವು ರಜೆ ಹಾಕ್ಬಿಟ್ಟು ಹಸ್ಬೆಂಡನ್ನ ಕರ್ಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ನನ್ನ ಮಗ ಹಸ್ಬೆಂಡು ಬಿಸಿಲು ಇರೋದ್ರಿಂದ ಕಾರಲ್ಲೇ ಹೊರಟಿದ್ದೀವಿ. ಸ್ವಲ್ಪ ದೂರ ಇದೆ, ಚಂದ್ರ ಲೆವೆಟ್ಟಿಗೆ ಬಂದಿದ್ದೀವಿ ನಾವು. ಅಲ್ಲೊಂದು ಡೆಂಟಲ್ ಕೇರ್ಗೆ. ಬಟ್ ನಾನು ಇಲ್ಲಿ ಯಾವ ಹಾಸ್ಪಿಟಲ್ ಅಂತ ಮೆನ್ಷನ್ ಮಾಡ್ತಿಲ್ಲ. ಒನ್ ಡೇ ಹೋದ್ವಿ, ರಿಟರ್ನ್ ವಾಪಸ್ ಬರ್ತಾಯಿದ್ದೀವಿ. ಅವತ್ತೇನು ಮಾಡಿಲ್ಲ, ಸ್ಟಾರ್ ಹಾಕಿದ್ದಾರೆ. ಅವನ್ನ ಹ್ಯಾಂಡಲ್ ಮಾಡಿದ್ರು ಅವನು ಅಪ್ಪ ಅಮ್ಮನ ಬಿಟ್ಟು ಒಬ್ಬನೇ ಇರಬೇಕು, ಕುತ್ಕೋಬೇಕು, ಹೇಳಿದ ಮಾತು ಕೇಳಬೇಕು ಅನ್ನಂಗೆ ಅಷ್ಟೇ. ಮುಂದೆ ಏನೇನಾಯಿತು ಅಂತ ಫುಲ್ ಡೀಟೇಲ್ಸ್ ಮುಂದೆ ನೀವು ನೋಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಂದಾದಮೇಲೆ ಸಾಯಂಕಾಲ ಸುಮ್ಮನೆ ಹಾಗೆ ಚಾಟ್ಸ್ ತಿನ್ನೋಣ ಅಂತ ನಮ್ಮ ಹಸ್ಬೆಂಡು ಕರ್ಕೊಂಡೋಗಿ ಚಾಟ್ಸ್ ತಿನ್ನಿಸ್ಕೊಂಡು ವಾಪಸ್ ಮನೆಗೆ ಕರ್ಕೊಂಡು ಬಂದರು. ಮಧ್ಯಾಹ್ನ ಮೇಲೆ ಬಂದಿದ್ದು ಆಸ್ಪತ್ರೆಯಿಂದ, ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ವಿ, ಹಾಗೆ ಟಿ ವಿ ನೋಡಿದ್ವಿ. ಏನು ಮಾಡೋದು ಅಂತ ಕರ್ಕೊಂಡೋಗಿದ್ರು, ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಹಾಗೆ ನಾನು ನೆಕ್ಸ್ಟ್ ಡೇನೂ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಹಸ್ಬೆಂಡ್ ಏನು ಬೇಡ ಅಂದ್ಬಿಟ್ಟು ನಾನು ನನ್ನ ಮಗ ಹೋಗಿದ್ವಿ. ಯಾಕಂದರೆ ನೆನ್ನೆಲ್ಲ ಅವರು ರಜಾ ಹಾಕಿದ್ರು, ಮತ್ತೆ ರಜಾ ಹಾಕೋದು ಬೇಡ ಅಂತ ಆಟೋದಲ್ಲಿ ಬುಕ್ ಮಾಡ್ಕೊಂಡು ಹೋಗಿದ್ವಿ. ನಂದು ಊಬರ್ ಇತ್ತು, ಅದು ಯಾಕೋ ಸರಿಯಾಗಿ ವರ್ಕ್ ಆಗ್ತಿರ್ಲಿಲ್ಲ ಅಂತ ಓಲ್ವಾ ಬುಕ್ ಮಾಡಿಕೊಂಡೆ. ಅದು ಯಾಕೋ ಸರಿಯಾಗಿ ವರ್ಕ್ ಆಗ್ತಾಯಿಲ್ಲ. ಈಗ ಮತ್ತೆ ನಾನು ಊಬರ್ ಆ್ಯಪ್ನೇ ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನಾನು ಇಲ್ಲಿ ಹೋಗಿದ್ದು ಅಡ್ರೆಸ್ಸು ಅದರಲ್ಲಿ ಮತ್ತೆ ಬುಕ್ ಮಾಡೋಕ್ಕೆ ಸಿಗ್ತಾಯಿಲ್ಲ. ಅದೇ ಒಂದು ಪ್ರಾಬ್ಲಮ್ ಆಗಿದೆ. ಸೆಕೆಂಡ್ ಡೇನೇ ನಾನು ನೆಕ್ಸ್ಟ್ ಡೇ ತೊಗೊಂಡೆ. ಯಾಕಂದರೆ ಹಿಂದಿನ ದಿವಸ ಅವನು ಹ್ಯಾಂಡಲ್ ಮಾಡಿರ್ತಾರೆ, ಒಂಚೂರು ಹೊಂದ್ಕೊಂಡಿರ್ತಾನೆ, ಮಾರನೇ ದಿವಸ ಮರ್ತೋಗಲ್ಲ ಅಂದ್ಬಿಟ್ಟು ಹಾಗೆ ಹ್ಯಾಂಡಲ್ ಮಾಡಿದ್ರು ಅವರು. ಕುಂಡಿಸ್ಕೊಂಡು ನನ್ನ ಪಕ್ಕ ಅಲ್ಲೆಲ್ಲ ಪೂರ್ತಿ ಕ್ಲೀನ್ ಮಾಡಿದ್ರು, ಮಾಡಿಸ್ಕೊಂಡ ಅವನು. ಮತ್ತೆ ವಾಪಸ್ ಬಂದ್ವಿ 11:30 ಗಂಟೆ ಅಷ್ಟರಲ್ಲಿ. ಈವ್ನಿಂಗ್ ವಾತಾವರಣ 4:15 ಹೇಗಿತ್ತು ಅಂದರೆ ಎಲ್ಲ ಸುಂಟರ್ ಗಾಳಿ ಎಲ್ಲ ಬರ್ತಿತ್ತು. ಏನು ಸೌಂಡು ಗಾಳಿ, ಅಪ್ಪ ಮನೆ ಒಳಗಡೆ ಎಲ್ಲ ಸಿಕ್ಕಾಪಟ್ಟೆ ಧೂಳು ಬಂತು ಅಂತಲೇ ಹೇಳ್ಬೋದು. ಮಳೆ ಬರೋಂಗೆ ಇತ್ತು. ಆ ಬಿಸಿಲಿಗೂ ಮಳೆ ಬರೋದಕ್ಕೂ ಒಂಥರ ಹಿತ ಅನ್ನಿಸ್ತು. ಒಂದು 4 ಹನಿ ಬಂತು. ಬೇರೆ ಕಡೆ ಎಲ್ಲ ಮಳೆ ಚೆನ್ನಾಗಿ 1 ಅವರ್ ಹೋಯ್ತಂತೆ. ಮೆಜೆಸ್ಟಿಕ್ ಕಡೆ ಎಲ್ಲ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು, ಇಲ್ಲ ರೀ ಇಲ್ಲಿ ಇನ್ನೂ ಬರ್ತಾಯಿಲ್ಲ, ಇವಾಗ 1-2 ಹನಿ ಇತ್ತು ಅಂತ ಅಂದೆ. ನೆಲನೂ ಕೂಡ ನೆಂದಿಲ್ಲ, ಆ ಥರ ಮಳೆ ಬಂತು ಅಂತಲೇ ಹೇಳ್ಬೋದು. ನಾನು ನೆಕ್ಸ್ಟು ಮಂಡೇ ಮಾರ್ನಿಂಗ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಯಾಕೆಂದರೆ ಸ್ಯಾಟರ್ಡೇ ಅಪಾಯಿಂಟ್ಮೆಂಟ್ ಎಲ್ಲ ಫಿಕ್ಸ್ ಆಗಿದೆ ಅಂತ ಹೇಳಿದ್ರು. ಮಂಡೇ ಹಸ್ಬೆಂಡ್ ಬಂದರೆ ಅವನು ಎಲ್ಲಿ ಮತ್ತು ಹಸ್ಬೆಂಡ್ನು ಕುಂಡಿಸ್ಕೊ ಅಂತಾನೆ, ಅಪ್ಪ ಅಪ್ಪ ಅಂತ ಅಳ್ತಾನೆ. ಮತ್ತು ನಾನೇ ಹ್ಯಾಂಡಲ್ ಮಾಡ್ತೀನಿ, ಯಾಕೆಂದರೆ ನಾನು ಫ್ರೈಡೇ ಹ್ಯಾಂಡಲ್ ಮಾಡಿದ್ದೆ ಅವನ್ನ. ಸರಿ ಆಯಿತು ಅಂದ್ಬಿಟ್ಟು ಏನು ರಜಾ ಹಾಕೋದು ಬೇಡ ಅಂತ ನಾನು ನನ್ನ ಮಗನೇ ಮತ್ತೆ ಆಟೋ ಬುಕ್ ಮಾಡ್ಕೊಂಡು ಹೋದ್ವಿ. ಅವ್ರು ಹೇಳಿದ್ರು ಮಂಡೇ ಡ್ರಿಲ್ ಮಾಡ್ತೀನಿ, ಆಮೇಲೆ ಸಿಮೆಂಟ್ ಹಾಕ್ತೀನಿ ಅಂತ. ಮಂಡೇ ಆಗಿರೋದ್ರಿಂದ ನನಗೆ ಡ್ರಿಲ್ ಮಾಡಿ ಸಿಮೆಂಟ್ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಅವನು ಹೆಂಗೆ ಕೋಪ್ರೇಟ್ ಮಾಡ್ತಾನೆ ಹಂಗೆ ಅಂತ ಹೇಳಿದರು. ಸ್ವಲ್ಪ ನನಗೆ ಭಯ ಇತ್ತು, ಏನು ಮಾಡ್ತಾನೋ ಏನೋ ಅಂತ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ಅವನ್ನ ಕರ್ಕೊಂಡು ಹೋಗೋಕ್ಕೆ ರೆಡಿ ಆದೆ. ತುಂಬ ಬಿಸಿಲಿತ್ತಲ್ಲ, ಇಷ್ಟು ದಿನ ಬಿಸಿಲು ಇದ್ದು ವಾತಾವರಣ ತಂಪಗಿತ್ತು. ಹಾಗೆ ಮಳೆ ಬರ್ತಲ್ಲ, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸೋಮವಾರ ನಾನು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾನು ನನ್ನ ಮಗ ಆಟೋ ಬುಕ್ ಮಾಡ್ಕೊಂಡು ಹೊರಟ್ವಿ. ಏನಪ್ಪ ಮಾಡೋದು, ಮಾಡಿಸ್ಕೋತಾನ, ಎಲ್ಲಿ ರಕ್ತ ಬಂದ್ಬಿಡುತ್ತೆ ಡ್ರಿಲ್ ಮಾಡುವಾಗ, ನಾಲ್ಗೆ ಎಲ್ಲಿ ತೆಗೆದ್ಬಿಡ್ತಾನೆ, ಬಾಯಿ ಎಲ್ಲಿ ಮುಚ್ಚಿಬಿಡ್ತಾನೆ ಅಂತ ಭಯ ಇಟ್ಕೊಂಡೆ ಹೊರಟೆ. ಬಟ್ ನಾವು ಅಲ್ಲಿ ಒಂದು ಸ್ವಲ್ಪ ದೂರ ಇದೆ ಡೆಂಟಲ್ ಅಂದಾಗ, ಅಲ್ಲಿ ದೇವ್ರದ್ದು
ಮೂರ್ತಿನ ತಗೊಂಡು ಹೋಗ್ತಾಯಿದ್ರು. ನನಗಂತೂ ಫುಲ್ ಖುಷಿ ಆಯಿತು, ಹೋಗೋ ಕೆಲಸ ಆಗುತ್ತೆ, ದೇವ್ರ ದರ್ಶನ ಆಯಿತು ಅಂತ ಫುಲ್ ಡೆಕೋರೇಷನ್ ಮಾಡಿಕೊಂಡು ಅಮ್ಮನ ಕರ್ಕೊಂಡು ಹೋಗ್ತಾಯಿದ್ರು. ದೇವ್ರ ಹತ್ರ ಕೇಳ್ಕೊಂಡೆ ಹೋಗೋ ಕೆಲಸ ಒಳ್ಳೆ ರೀತಿಯಲ್ಲಿ ಆಗ್ಲಪ್ಪ ಅಂತ. ಹಾಗೆ ಆಯಿತು, ಕೆಲಸ ಒಳ್ಳೆ ರೀತಿಯಲ್ಲೇನೋ ಮುಗೀತು. ಬಟ್ ಅಲ್ಲಿ ಏನಾಯಿತು ಅನ್ನೋದು ನಾನೀಗ ಈ ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಅಲ್ಲಿ ಏನೇನು ನಡೀತು, ಏನೇನು ಆಯಿತು ಅಂತ. ಈ ವ್ಲಾಗು ಎಲ್ಲರಿಗೂ ಯೂಸ್ ಆಗುತ್ತೆ, ತುಂಬ ಇಂಟ್ರೆಸ್ಟ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡ್ತೀರಿ, ಪೂರ್ತಿವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಲಾಗ್ ಸಮಾಚಾರ ಸಂತೆಗೆ. ಇವತ್ತಿನ ಲಾಗಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಮ್ಮೇಲೆ ನೋಡಿದಾಗೆ. ಹೌದು, ಡೆಂಟಲ್ಗೆ ಹೋಗಿದ್ದೆ. ನನ್ನ ಮಗಂಗೆ ಹೋಗಲ್ಲ ಅಂತ ಓದ್ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಅವನಿಗೆ ಉಳ್ಕಲ್ ಜಾಸ್ತಿ ಆಗಿ ಹೋಲ್ ಆಗಿಬಿಟ್ಟು ಇನ್ನೇನು ರೂಟ್ ಕೆನಾಲ್ ಆಗೋಷ್ಟು ಇತ್ತು ಅನಿಸುತ್ತೆ. ನಾನು ಅಂದ್ಕೊಂಡೆ ರೂಟ್ ಕೆನಾಲೇ ಮಾಡ್ಬೋದೇನೋ ಅಂತ. ಅದಕ್ಕೋಸ್ಕರ ಒಂದು ಸಲ ತೋರಿಸ್ಬಿಡೋಣ. ಯಾಕಂದರೆ ಇನ್ನೂ ಚಿಕ್ಕ ಮಗು 12 ವರ್ಷಕ್ಕೆ ದವಡೆಯಲ್ಲಿ ಬೀಳೋದು. ಅಲ್ಲಿವರೆಗೂ ಉಳ್ಕಲಾಗಿ ನೋವು ತಡೀದೇ ಇದ್ದರೆ ಮತ್ತೆ ನಾನು ನೆಕ್ಸ್ಟು ರೂಟ್ ಕೆನಾಲೆಲ್ಲ ಮಾಡ್ಸೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ಒಂದು ಸಲ ನೋಡಿಸ್ಬಿಡೋಣ, ಧೈರ್ಯ ಮಾಡಿ ಮನ್ಸು ಮಾಡಿ ಅಂತ. ಯಾಕೆಂದರೆ ಅವನು ಇನ್ನೂ 3 ವರ್ಷ ಅಲ್ವಾ, ಅವನು ಮಾಡಿಸ್ಕೋಬೇಕಲ್ಲ, ಕುತ್ಕೋತಾನ. ಅವನು ಬೇರೆಯವ್ರ ಹತ್ರ ನೆಂಟರುಗಳ ಹತ್ರನೇ ಆಗಿರ್ಬೋದು, ನಮ್ಮನೆ ಫ್ಯಾಮಿಲಿ ಹತ್ರನೂ ಅಷ್ಟೇ, ಯಾರಾದರೂ ಹೊಸ್ದಾಗಿ ಬಂದರೆ ಅವ್ರ ಹತ್ರ ಹೋಗೋದೇ ಇಲ್ಲ, ಮಾತಾಡೋದೇ ಇಲ್ಲ, ಬಚ್ಚಿಟ್ಕೋತಾನೆ. ಈ ಥರ ಮಾಡ್ತಿದ್ನಲ್ಲ, ನಮ್ಮನ್ನು ಬಿಟ್ಟು ಅವನು ಕುತ್ಕೋತಾನ, ಡೆಂಟಲಲ್ಲಿ ಮಾಡಿಸ್ಕೋತಾನ ಅನ್ನೋ ಡೌಟ್ ಇತ್ತು. ಒಂದು 5 ಟೈಮ್ಸ್ ಹೋಗಿದ್ದೆ ಮನೆ ಹತ್ರ ಇರೋ ಡೆಂಟಲ್ಗೆ. ಅವರು ನಿಮಗೆ ಗೊತ್ತಿರೋ ಹಾಗೆ ಓದ್ ವಿಡಿಯೋದಲ್ಲೆಲ್ಲ ಹೇಳಿದ್ನಲ್ಲ, ಯಾರು ಆ ವಿಡಿಯೋ ನೋಡಿಲ್ಲ ಬೇಕಾದರೆ ಹೋಗಿ ಆ ವಿಡಿಯೋ ನೋಡ್ಬೋದು. ಆದರೆ ಅವನು ನೋಡ್ಸ್ಕೊತಿರ್ಲಿಲ್ಲ, ಮತ್ತು ಅವ್ರ ಹತ್ರ ಹೋಗ್ತಿರ್ಲಿಲ್ಲ, ಅಳ್ತಿದ್ದ. ಅವ್ರು ಹೇಳಿದ್ರು ಚಿಲ್ಡ್ರನ್ಸ್ ಕೇರ್ಗೆ ಡಾಕ್ಟರ್ ಬರ್ತಾರೆ ತೋರಿಸಿ ಅಂತ. ನಾನೇನು ಮಾಡಿದೆ, ಹೋಗಬೇಕಾಯಿತು. ಯಾಕೋ ನನಗೆ ಕಂಫರ್ಟಬಲ್ ಫೀಲ್ ಅಂತ ಅನ್ನಿಸ್ಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಹಾಗೆ ಸುಮ್ಮನಾದೆ, ಧೈರ್ಯ ಮಾಡಿ. ಬಿಡು, ಏನಾದರೂ ನೋವು ಬಂದರೆ ಇನ್ನೊಂದು ಸ್ವಲ್ಪ, ಈಗಲೇ ಬರಲ್ಲ, ನೋವು ಬಂದಾಗ ಟ್ಯಾಬ್ಲೆಟ್ ಕೊಡೋದನ್ನ ಅಂದ್ಬಿಟ್ಟು ಸುಮ್ಮನಾದೆ. ಅವ್ರು ಹೇಳಿದ್ರು. ಆಗಲೂ ಅವ್ನು ಕುತ್ಕೊಳ್ಳಿಲ್ಲ. ಅಂದರೆ ಅದೇನೋ ಗ್ಯಾಸ್ ಮೂಗುಗೆ ಹಾಕಿ ಮಾಡಬೇಕಾಗುತ್ತೆ, ಅದು ಬೇರೆ ಕಡೆ ಬರ್ಕೊಡ್ತೀನಿ ಅಂತ. ಆಮೇಲೆ ಅನೆಸ್ತೇಷಿಯ ಎಲ್ಲ ಕೊಟ್ಟು ಮಾಡೋಕ್ಕೋದ್ರೆ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತಲ್ಲ, ಎಷ್ಟೋ ಮಗುಗಳಿಗೆ ಏನೇನೋ ಆಗಿದೆ ಅಂತ ಎಲ್ಲ ತೋರಿಸ್ತಾ ಇರ್ತಾರೆ. ಅದೊಂದು ಬೇರೆ ಭಯ ಇತ್ತು ನನಗೆ. ಅದಕ್ಕೆ ಬೇಡ, ಯಾಕೆ ಬೇಕು ರಿಸ್ಕು ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಅವ್ನಿಗೆ ಯಾವಾಗ ಹಲ್ಲು ಉಳ್ಕಲ್ಲು ಜಾಸ್ತಿ ಆಯಿತು, ನನಗೆ ಭಯ ಸ್ಟಾರ್ಟ್ ಆಯಿತು. ಒಂಥರ ಮನಸ್ಸಲ್ಲಿ ಕೊರಗಿದ್ದೇ ಇತ್ತು, ಏನು ಮಾಡೋದು, ರೂಟ್ ಕೆನಾಲ್ ಆಗಿಬಿಡುತ್ತೆ. ಅಲ್ಲ, ಜಸ್ಟ್ ಒಂದು 15 ದಿವಸ ಆಗಿತ್ತೇನೋ ಅಷ್ಟೇ ನಾನು ಡೆಂಟಲ್ ಕೇರ್ಗೆ ಹೋಗಿ. ಆಗಲೇ ಜಾಸ್ತಿ ಬ್ಲ್ಯಾಕ್ ಥರ ಎಲ್ಲ ಅವನಿಗೆ ಉಳ್ಕಲಾಗ್ಬಿಟ್ಟಿತ್ತು. ಆದರೂ ಪರವಾಗಿಲ್ಲ. ಬಟ್ ತಿಂದಿದ್ದೆಲ್ಲ ಹೋಗಿ ಅಲ್ಲಿ ಸಿಗಾಕೋತಿತ್ತು. ಡೈಲಿ ಊಟ ಮಾಡಿದ್ದು, ತಿಂದಿದ್ದು ಹೋಗಿ ಸಿಗಾಕೊಂಡ್ರೆ ಏನಾಗುತ್ತೆ, ಉಳ್ಕಲ್ ಬೇಗ ಆಗುತ್ತೆ. ಬೇಡ ಅಂದ್ಬಿಟ್ಟು ಮನಸ್ಸು ಯಾಕೋ ತಡಿಲಿಲ್ಲ. ಸರಿ, ಒಂದು ಸಲ ನೋಡ್ಸೋಣ ಡೆಂಟಲ್ ಕೇರ್ಗೆ ಅಂತ ನಾನು ಆನ್ಲೈನಲ್ಲಿ ಚೆಕ್ ಮಾಡಿ ನಂಬರ್ ತೊಗೊಂಡು ಅಡ್ರೆಸ್ ತೊಗೊಂಡು ಹೋದೆ. ಹಸ್ಬೆಂಡು ರಜೆ ಹಾಕಿದ್ರು, ಅವ್ರ ಜೊತೆ ಒಂದು ದಿವಸ ಹೋದಾಗ ಅವನು ಸಿಕ್ಕಾಪಟ್ಟೆ ಹೋಗ್ತಾನೆ ಇರಲಿಲ್ಲ. ನಮ್ಮ ಹಸ್ಬೆಂಡ್ನ ಹೊರಗಡೆ ಕಳಿಸಿದ್ರು. ಆಮೇಲೆ ನಾನು ವೇರಿಯೇಷನಲ್ಲಿ ಮಾತಾಡ್ತೀನಿ, ನೀವು ಭಯ ಪಟ್ಕೋಬೇಡಿ, ಇಲ್ಲಾಂದರೆ ಹೇಳಿದ ಮಾತು ಕೇಳಲ್ಲ, ನಾವು ಹ್ಯಾಂಡಲ್ ಮಾಡ್ತೀವಿ, ಆಗಿಲ್ಲ ಅಂದಾಗ ಹೇಳ್ತೀವಿ ಅಂತ ಅಂದರು. ಹೊರಗಡೆನೇ ಇದ್ವಿ. ಸರಿ ಆಯಿತು, ಅಪ್ಪ ಅಮ್ಮನ ಕರೆಸ್ತೀನಿ, ಹೊಟ್ಟೋದ್ರು ಮನೆಗೆ ಅವರು. ನೀನು ಸುಮ್ಮನೆ ಇದ್ದರೆ ಬರ್ತಾರೆ, ಕರೆಸ್ತೀನಿ ಅಂತ ಹೇಳಿದ್ರು. ಅವನು ಸರಿ ಆಯಿತು ಅಂತ ಎಷ್ಟು ಹತ್ತ ಅಂದರೆ ತುಂಬ ಹತ್ತದ, ಸಖತ್ತು ಒಂದು ಅರ್ಧ ಗಂಟೆವರೆಗೂ ಹತ್ತಿದ್ದಾನೆ ಅಂತಲೇ ಹೇಳ್ಬೋದು. ಸಖತ್ ಹತ್ತದ. ಅವ್ರು ಹ್ಯಾಂಡಲ್ ಮಾಡಿದ್ರು. ಆಮೇಲೆ ಬರುವಾಗ ಸ್ಟಾರ್ ಕೊಟ್ಟರು, ಖುಷಿಯಾದ ಬಂದ. ಅವ್ರು ಹೇಳಿದರು ನೆಕ್ಸ್ಟ್ ಡೇ ಇನ್ಸ್ಟ್ರೂಮೆಂಟು ಬಾಯೊಳಗೆ ಹಾಕಿ ತೋರಿಸ್ತೀನಿ, ಅವ್ನು ಭಯ ಪಡ್ದಿದ್ದೆ ನೆಕ್ಸ್ಟ್ ಟೈಮ್ ಮಾಡಿಸ್ತೀನಿ ಅಂತ. ನಾನು ಫ್ರೈಡೇ ಹೋದಾಗ ಅವರು ಪೂರ್ತಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ರು ಅಷ್ಟೇ. ಅವನು ಒಂದು ಸ್ವಲ್ಪ ಕೋಪ್ರೇಟ್ ಮಾಡ್ದ. ಅವತ್ತು ಅಮ್ಮನ ಈಚೆ ಕಳಿಸ್ತೀನಿ ಅಂದಿದ್ದಕ್ಕೆ ಬೇಡ ಇರಲಿ ಅಂತ ಅಂದ. ಕೈ ಹಿಡ್ಕೊಂಡ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡ. ನನಗೆ ಆಶ್ಚರ್ಯ. ಆಮೇಲೆ ಹೊಂದ್ಕೊಂಡಿದ್ದೆ, ಯಾಕೆಂದರೆ ನಾನು ಗುರುವಾರ ಹೋಗಿದ್ದೆ, ಮತ್ತು ಶುಕ್ರವಾರನೇ ಬೆಳಗ್ಗೆ ಹೋದ್ನಲ್ಲ. ಅವನಿಗೆ ಬರೀ ಒಂದು ದಿವಸ ಆಗಿತ್ತಲ್ಲ, ಚೆನ್ನಾಗಿ ಜ್ಞಾಪನ ಇತ್ತು, ಮತ್ತು ಹೊಂದ್ಕೊಂಡಿದ್ದ. ನಾನು ಅದಕ್ಕೋಸ್ಕರನೇ ಮಾರನೇ ದಿವಸ ಹೋದೆ. ಮಾರನೇ ದಿವಸ ನಾನು ಹೋದಾಗ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ. ಅದಾದಮೇಲೆ ನಾನು
ಮಂಡೇ ಬರ್ತೀನಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ನಾನು ಹೋದಾಗೆಲ್ಲ ಅಪಾಯಿಂಟ್ಮೆಂಟ್ ತೊಗೊಂಡೆ ಹೋಗಿದ್ದು. ಮಂಡೇ 10:30ಗೆ ಹೇಳಿದರು. ಇವತ್ತೇ ಹೋಗಿದ್ದೆ ನಾನು 10 ಗಂಟೆಗೆ. ಆವಾಗ 2 ನಾನು ಏನಂದೆ, 1 ಅಲ್ಲಿದೆ ಮುಂದೆ, ಅದು ಮಾತ್ರ ಮಾಡಿ, ಜಾಸ್ತಿ ಉಳ್ಕಲಾಗಿರೋದು ಅಂತ ಹೇಳಿದೆ. ಸರಿ ಆಯಿತು ಅಂತ ಅಂದರು. ಏನೇ ಹಿಂದ್ಗಡೆ 2 ದೌಡೆಯಲ್ಲಿ ಈ ಕಡೆ ಆಗಿದೆ, 2 ದೌಡೆಯಲ್ಲಿ ಈ ಕಡೆ ಆಗಿದೆ, ಹಾಗೆ ಇಲ್ಲೊಂದು ಆಗಿದೆ ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ನನಗಿಂತ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿಲ್ಲ ಅಂತಲೇ ಹೇಳ್ಬೋದು. ಅಲ್ಲಿ ಮಾತ್ರ ಕಾಣಿಸ್ತಿತ್ತು, ಇಲ್ಲಿ ಒಂದು ಡಾಟು ಕೂಡ ಕಾಣಿಸ್ತಿರ್ಲಿಲ್ಲ. ಅವರು ಕಾಣಿಸ್ತಿತ್ತೋ ಏನೋ ಗೊತ್ತಿಲ್ಲ. ಇಲ್ಲೂ ಅಷ್ಟೇ, ಈ 2 ದೌಡೆಯಲ್ಲೂ ಡಾಟು ಕೂಡ ಕಾಣಿಸಿಲ್ಲ. ಇಲ್ಲೂ ಅಷ್ಟೇ, ಡಾಟು ಕೂಡ ಒಂದು ಬ್ಲ್ಯಾಕ್ ಥರ ನಮ್ಗೆ ಕಾಣಿಸೋದಿಲ್ಲ. ಮೋಸ್ಟ್ಲಿ ಅವ್ರಿಗೆ ಮಿರರ್ ಹಾಕಿ ನೋಡಿದಾಗ ಹಂಗೆ ಡಾಟ್ ಥರ ಕಾಣಿಸುತ್ತೆ ಅನಿಸುತ್ತೆ. ಮತ್ತು ಗೈಸ್ ಇನ್ನೊಂದು ಒಪ್ಕೋತೀನಿ, ಇದು ಒಂಥರ ಉಳ್ಕಲಾಗಿರಲಿಲ್ಲ, ಒಂದು ಸ್ವಲ್ಪ ಬೇರೆ ಥರನೇ ಇತ್ತು. ನಾನು ಹೋದಾಗ ಒಂದು 3 ಡೇಸ್ ಹೋದಾಗಲೂ ಕೇಳಿದ್ದೀನಿ, ಅದೇನಾಗಿಲ್ಲ, ನಾರ್ಮಲ್ ಆಗಿದೆ, ನಿಮ್ಗೆ ಹಂಗಂತ ಅನ್ನಿಸ್ತಿದ್ದೆ ಹಲ್ಲು ಅಂತ ಅಂದರು. ಸರಿ ಆಯಿತು ಮೇಡಮ್ ಅಂತ ಸುಮ್ಮನಾದೆ. ಅವತ್ತು ಕ್ಲೀನಿಂಗ್ಗೆ ಜಸ್ಟು ಫ್ರೈಡೇ ಕ್ಲೀನ್ ಮಾಡಿದ್ದಾರೆ ಎಲ್ಲ. ಅಲ್ಲೂ ಕ್ಲೀನಿಂಗ್ ಅವಶ್ಯಕತೆ ಇರಲಿಲ್ಲ. ಕ್ಲೀನ್ ಮಾಡಿದ್ರು 2,500 ಅಮೌಂಟ್ ಇಸ್ಕೊಂಡ್ರು. ಇವತ್ತು ನಾನು 2,500 ತೊಗೊಂಡೋಗಿದ್ದೆ. ಅಲ್ಲಿಗೆ 2,500 ಅಲ್ವಾ, ಇದೊಂದು ಮಾಡ್ಸೋಣ, ಉಳ್ಕಲಾಗಿರೋದು ಅದೊಂದೇ ಅಂದ್ಬಿಟ್ಟು. ಸರಿ ಆಯಿತು ಅಂತ ಇನ್ಸ್ಟ್ರೂಮೆಂಟ್ ನಾನು ಇಟ್ಕೊ ಅಂತ ಹೇಳಿದರು. ಇಟ್ಕೊಂಡಿದ್ದೆ. ದೌಡೆಯಲ್ಲಿ ಮಾಡಿದ್ರು ನನಗೆ ಕಾಣಿಸಿಲ್ಲ. ಅವ್ರು ಆ ಕಡೆಯಿಂದ ಮಾಡಿದ್ರು, ನಾನು ಈ ಕಡೆಯಿಂದ ಇಟ್ಕೊಂಡಿದ್ದೆ. ಅವ್ನ ಕೈನ ಇಟ್ಕೊಂಡಿದ್ದೆ, ಇನ್ಸ್ಟ್ರೂಮೆಂಟ್ ಈ ಕೈನ. 2 ಮಾಡಿದ್ದಾರಂತೆ. ಮಾಡಿದ್ದೀವಿ ಅಂತ ಹೇಳಿದ್ರು. 5,000 ಅಂತಾರೆ ಅಮೌಂಟು. ನೆಕ್ಸ್ಟ್ ಮಂತಲ್ಲಿ ಬಂದು ಮಾಡಿಸ್ತೀನಿ, ಯಾವ್ದು ಉಳ್ಕಲ್ ಜಾಸ್ತಿ ಆಗಿದೆ ಅದೊಂದು ಮಾಡಿ ಅಂತ. ಹ್ಞೂ ಅಂತ ಅಂದ್ಬಿಟ್ಟು 2 ಮಾಡಿದ್ದಾರೆ. ನನಗೆ ಕಾಣಿಸಿಲ್ಲ, ನಾನು ನೋಡಿಲ್ಲ, ಗೊತ್ತಾಗಿಲ್ಲ. ನಾನು ಮನೆಗೆ ಬಂದು ನೋಡಿದೆ. ಅದು ಅಲ್ದರೆ ಅವ್ರ ಬಾಯಿಗೆ ಹತ್ತಿ ಇಟ್ಕೊಂಡಿದ್ರು. ಒಂದು ಅರ್ಧ ಅವರು ಅವನು ಬಾಯಿ ನಾಲ್ಗೆ ಅಲ್ಲೇ ಹೋಗಿ ಆಡಿಸ್ತಾನೆ. ಈಗ ಸಿಮೆಂಟ್ ಹಾಕಿದ್ದೀನಿ ಬೇಡ ಅಂತ. ನಾನು ಮನೆಗೆ ಬಂದಮೇಲೆ ನೋಡಿದೆ. ಒಟ್ಟಿನಲ್ಲಿ 2 ಮಾಡಿದ್ದಾರೆ. ಸುಮ್ಮನೆ ಇಲ್ದಿರೋದಕ್ಕೆಲ್ಲ ಡಾಟು ನಮಗೆ ಕಣ್ಣು ಕಾಣಿಸ್ತಿಲ್ಲ. ಏನೋ ಉಳ್ಕಲ್ ಅಂದರೆ ಕಣ್ಣು ಕಾಣಿಸಿದ್ರೆ ಮಾಡಿಸ್ಬೋದು. ಜಸ್ಟ್ ಡಾಟ್ ಇರೋದಕ್ಕೆಲ್ಲ ಕೆಟ್ಬಿಟ್ಟು ಸಿಮೆಂಟ್ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ. ಜಸ್ಟ್ ಸಿಮೆಂಟ್ ಹಾಕಿದ್ರು ಕಳಿಸಿದ್ರು. ಮೋಸ್ಟ್ಲಿ ಮಕ್ಕಳಿಗೆ ಹಂಗೆ ಇರ್ಬೋದೇನೋ. ಒಳಗಡೆ ಅದೇನೋ ನಾನು ಹಾಕಿಸ್ಕೊಂಡಾಗೆಲ್ಲ ಅದೇನೋ ಒಳಗಡೆ ಇಡೋದು ಆರಿಸೋದು ಅದೆಲ್ಲ ಮಾಡಿದ್ರು. ಬಟ್ ಇವ್ರೇನು ಮಾಡಲೇ ಇಲ್ಲ. ಜಸ್ಟ್ ನಾನೇನೋ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ, ಏನು ಮಾಡಿಲ್ಲ. ಸಿಮೆಂಟ್ ಹಾಕಿದ್ರು, ಹತ್ತಿ ಇಟ್ಟು ಒಂದು 10 ನಿಮಿಷ ಒಂದು ಅರ್ಧ ಗಂಟೆ ಇರಲಿ, ಆಮೇಲೆ ಸಾಫ್ಟ್ ಪದಾರ್ಥ ಕೊಡಿ ಇವತ್ತು, ಆ ಕಡೆ ತಿನ್ನಕ್ಕೆ ಬಿಡಬೇಡಿ ಅಂತ ಅಂದರು. ಸರಿ ಆಯಿತು ಅಂದೆ. ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ 2,500 ಅಮೌಂಟ್ ಕೊಡಿ ಅಂತ. ಸರಿ ಆಯಿತು ಅಂತ ಕೊಟ್ಟಿದ್ರು ಅವರು. ನಾನು ಕೇಳಿದ್ಕೆ 5,000 ಅಂದರು. ನಾನೇನೋ ತೊಗೊಂಡು ಹೋಗಿರಲಿಲ್ಲ ಅಮೌಂಟು. ಗೂಗಲ್ ಪೇಯಲ್ಲಿ ಸ್ವಲ್ಪ ಅಮೌಂಟ್ ಇತ್ತು, ಇರೋದಕ್ಕೇನೋ ಸರಿ ಹೋಯ್ತು. ನಾನು ಮಾಡಿದ್ದಾರೆ, ಇನ್ನೇನು ಮಾತಾಡೋದು ಅಂದ್ಬಿಟ್ಟು ಸುಮ್ಮನಾದೆ, ಅಮೌಂಟ್ ಕೊಟ್ಟೆ. ಬಟ್ ನೀವು ಈ ಥರ ಮಾಡ್ಕೋಬೇಡಿ. ನಂತರ ಫಸ್ಟು ಅಲ್ಲಿಗೆ ಎಷ್ಟಾಗುತ್ತೆ ಇದೊಂದು ಮಾಡಿ ಅಂತ ಕನ್ಫರ್ಮಾಗಿ ಹೇಳಿ ಮಾಡಿಸ್ಕೊಂಡು ಅಮೌಂಟ್ ಪೇ ಮಾಡಿ. ನೋಡಿ, ಅಮೌಂಟು ತಗೊಂಡೋಗಿರೋರು ಇರ್ತಾರೆ, ಹೋಗದೇ ಇರೋರು ಇರ್ತಾರೆ. ಕೆಲವು ಸಲ ಎಮರ್ಜೆನ್ಸಿ ಅಂದರೆ ನಾವು ಬೇರೆಯವ್ರ ಹತ್ರ ಕೇಳೋಕ್ಕೂ ಆಗೋಲ್ಲ. ಎಮರ್ಜೆನ್ಸಿ ಅಂತ ಎಲ್ಲರ ಹತ್ರ ಇದ್ದರೆ ಅಟ್ಲೀಸ್ಟ್ ಕೊಡ್ತಾರೆ, ಆವಾಗ ನಾವೇನೋ ಯೂಸ್ ಮಾಡ್ಕೋಬೋದು. ಕೊಡದೇ ಇದ್ದಾಗ ಏನು ಮಾಡ್ತೀರಾ? ಎಲ್ಲರೂ ಒಂದೇ ಸಮ ಇರೋಕ್ಕಾಗುತ್ತಾ? ಅಲ್ಲ, ಜಸ್ಟು 3 ಡೇಸ್ಗೆ ಹತ್ರ ಆಟೋ ಚಾರ್ಜು ಮತ್ತು ಫಸ್ಟ್ ಡೇ ಹೋದಾಗ ಕನ್ಸಲ್ಟೇಷನ್ನು 500 ಎಲ್ಲ ತೊಗೊಂಡ್ರು. ಅದು ನನಗೆ ಕಡಿಮೆ ಅಂತ ಹೇಳಿದ್ರು. ನಾನು ಕಡಿಮೆ ಮಾಡಿ ಮೇಡಮ್ ಅಂತಿಗೆ ಇಲ್ಲ ಅಂತ ಹೇಳಿದ್ರು. ದಯವಿಟ್ಟು ನೀವು ಯಾವುದೇ ಆಸ್ಪತ್ರೆಗೆ ಹೋಗಿ ಫಸ್ಟು ಎಷ್ಟಾಗುತ್ತೆ ಅಂತ ವಿಚಾರಿಸಿ ಆಮೇಲೆ ಮಾಡಿಸಿ. ಯಾಕಂದರೆ ಮಾಡಿಸಾದ್ಮೇಲೆ ನಾವು ಮಾಡಿಬಿಟ್ಟಿದ್ದೀವಿ, ನೀವು ಕೊಡೋಕ್ಕಾಗ್ದರೆ ಹಿಂಗೆ ಅಂತೀರಾ ಮಾತಾಡ್ತೀರಾ ಅಂತ ಅನ್ಸ್ಕೊಳಕ್ಕೆ ಹೋಗಬೇಡಿ. ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ನಿಮ್ಗಾಗೋದು ಬೇಡ. ಅದಕ್ಕೋಸ್ಕರ ನಿಮ್ಮ ಹತ್ರ ಈ ವಿಷಯನ ಹಂಚ್ಕೋತಾ ಇದ್ದೀನಿ ಅಷ್ಟೇ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ, ಭಾವಿಸ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.